ಭಕ್ತಾದಿಗಳೇ, ನಿಧಾನವಾಗಿ ಕಣ್ಣುಗಳು ತೆರೆಯಿರಿ. ಯಾಕಂದ್ರೆ ಗೊತ್ತಾಗಿಲ್ಲ ಅಲ್ಲ? ಶಿಷ್ಯ ಗುರುವೇ, ಒಬ್ಬರನ್ನೇ ಕಳಿಸು, ಅವರ ಕೋರಿಕೆಗಳನ್ನು ಹೇಳಿ. ಭಕ್ತಾದಿಗಳೇ, ತಮ್ಮ ಕೋರಿಕೆಯನ್ನು ದಯಮಾಡಿಸಿ ಗುರುಗಳೇ. ಗುರುಗಳೇ, ನನಗೆ ಒಂದು ಗುರುಗಳೇ, ಜೀವನದಲ್ಲಿ ನೆಮ್ಮದಿ ಅನ್ನೋದಿಲ್ಲ ಗುರುಗಳೇ. ಕೆಲಸದಲ್ಲಾಗಲಿ ಮನೆಯಲ್ಲಾಗಲಿ ನೆಮ್ಮದಿ ಅನ್ನೋದೆಲ್ಲ ಗುರುಗಳೇ. ಜೀವನದಲ್ಲಿ ನೀವು ಒಂದು ಒಳ್ಳೆಯ ಪರಿಹಾರ ಹೇಳಬೇಕು. ವೆರಿ ಸಿಂಪಲ್ ಕ್ವಶನ್, ವೆರಿ ಸಿಂಪಲ್ ಸೊಲ್ಯೂಷನ್. ನಿಮಗೆ ಮದುವೆ ಆಗಿದೆಯಾ? ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಬೇಗ ಮದುವೆ ಮಾಡ್ಕೋ, ಆನ್ಲೈನ್ ಸರ್ ಬಾ, ಎಲ್ಲ ಸರಾಗುತ್ತೆ. ಭಕ್ತಾದಿಗಳೇ, ಮತ್ತೊಬ್ಬರು ಪ್ಲೀಸ್ ವೆಲ್ಕಮ್. ಭಕ್ತ, ಏನು ಗುರುವೆ, ಸೊಂಟದಲ್ಲಿ ಏನಾದ್ರು ಸಮಸ್ಯೆ? ಬೇಗ ನಿಂತ್ಕೋಪ್ಪ, ಜಾಸ್ತಿ ಬಗ್ಬೇಡ. ಈಗ ಹೇಳು. ಬನ್ನಿ, ಎಲ್ಲ ಇದೆ. ಓಕೆ, ಇದೆ. ಓಕೆ, ಎಲ್ಲ ಇದೆ. ಓಕೆ, ವಿಷಯ ಬರ್ಲಿಕ್ಕೆ ಶಿಷ್ಯ ಗುರುಗಳೇ, ಈಗ ಹೇಳಪ್ಪ. ವಿಷಯ ಬಂದಿಲ್ಲ ಗುರುಗಳೇ, ಅದಕ್ಕೆ ನೀವೇನಾದ್ರೂ ಪರಿಕರ ಇರ್ಬೇಕು ಅಂತ ಹೇಳ್ಬಿಟ್ಟಿದೆ. ಇದೇ ಬರ್ತಾ ಇಲ್ಲ ಶಿಷ್ಯ. ಈ 5 ಬೇಡಲ್ಲಿ ಒಂದು ಒಟ್ಟು ಇದು ಚೆನ್ನಾಗಿದೆ. ದೊಡ್ಡ ತೀರ್ಥ ಕೊಡ್ಬೇಕು, ಒಂದು ದೊಡ್ಡ ಬಟ್ಟೆ ತೀರ್ಥ. ಭಕ್ತ, ಈ ತೀರ್ಥವನ್ನು ದಿನವೂ ಊಟದ ಮುಂಚೆ ಸ್ವಲ್ಪನೇ ತಗೊಂಡು ಚೆನ್ನಾಗಿ ಚೆನ್ನಾಗಿ ಸೇವಿಸಿ ಊಟ ಮಾಡು. ಊಟ ಮಾಡಿ ಕಣ್ಣು ಮುಚ್ಚು, ಚೆನ್ನಾಗೇ ಇದ್ದೀರಿ. ಆಟೋಮೆಟಿಕ್. ಥ್ಯಾಂಕ್ ಯು. ಮತ್ತೊಬ್ಬರು ಬನ್ನಿ. ಭಕ್ತ, ಗ್ರೇಟ್ ಅದ. ಭಕ್ತ, ಕಣ್ಣು ತೆಗಿ. ಸಮಸ್ಯೆ ಏನು? ಏನಿಲ್ಲ ಗುರುಗಳೇ, ನಾನು ತುಂಬಾ ಜಲ್ದಿ ಮೇಲೆ ಬರಬೇಕು ಗುರುಗಳೇ. ತುಂಬಾ ಜಲ್ದಿ ಮೇಲೆ ಬರಬೇಕು, ತುಂಬಾ ಬೇಗ. ಓಕೆ, ಇದಕ್ಕೆ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತೀನಿ. ಇನ್ನೊಂದು ಬರೀ 10 ರೂಪೀಸ್ ಇದೆಯಾ? ಏನು ಗುರುಗಳೇ, ನಾನು ಒಂದು ನಂಬರನ್ನ ಕೊಡ್ತೀನಿ. ಆ ನಂಬರ್ದು ಒಂದು ಲಾರಿ ಡೇಟ್ ತಗೋ. ಒಂದೇ ಸಲ ಮೇಲೆ ಬರ್ತೀಯಾ? ಇಲ್ಲ ಒಂದೇ ಸಲ ಮೇಲೆ ಹೋಗ್ಬಿಡ್ತೀಯಾ? ನಂಬರ್ ಕೊಡು. ತೆಗಿಬೇಕು.
ಈಗ ಹೇಳಿದೆ ಸಮಸ್ಯೆ ಇಲ್ಲ. ಗುರುಜಿ ಏನು ಇಷ್ಟೇ ನೋಡ್ತೇವೆ ಗುರುಜಿ ಕ್ಷಮಿಸಿಕೊಳ್ಳೆ. ಒಳ್ಳೆ ಏನಿಲ್ಲ ಭಕ್ತ, ಕಂಪ್ಲೇಂಟ್ ಮಾಡ್ಕೊಂಬೇಡ. ನಾನು ಯಾವಾಗಲೂ ಬಿಸಿ ಇನ್ ಡೂಯಿಂಗ್ ಧ್ಯಾನ. ಸೊ ನೋ ಟೈಮ್ ಟು ವಾಚ್. ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇದ್ರಿ, ಅದ್ಯಾಕೆ ಡೆವಲಪ್ ಆಗ್ತಾ ಇಲ್ಲ, ತುಂಬಾ ಲಾಸ್ ಆಗಿದೆ. ಅದು ಡೆವಲಪ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಗುರುಜಿ? ಸ್ವಂತ ಬಿಸ್ನೆಸ್ ಮಾಡ್ತಾ ಇದೆಯಾ? ಹೌದು ಗುರುಜಿ. ತುಂಬಾ ಬೇಗ ಡೆವಲಪ್ ಆಗಬೇಕು. ಹೌದು ಗುರುಜಿ. ಓಕೆ, ಡೂ ಒನ್ ಥಿಂಗ್. ನಂತರನೇ ಇರೋ ಒಂದು ಗೋಲ್ಡನ್ ವಿಗ್ರಹ ಚಿಂತನೆ ಮಾಡು, ಅದನ್ನ ನಿನ್ನ ಅಂಗಡಿ ಮುಂದೆ ಇಟ್ಕೋ. ನನ್ನ ಭಕ್ತರೆಲ್ಲ ನೀನು ನೋಡಕ್ ಬರ್ತಾರೆ. ಸ್ಟ್ರೈಟ್ ಆಗಿ ನಿಂತ್ಕೋಪ. ಓಕೆ, ಕೇಳಿಸ್ಕೊ ಆಯ್ತಾ? ಬಂಗಾರದ ವಿಗ್ರಹನ ಚಿಂತನೆ ಮಾಡ್ಬಿಟ್ಟು ನಿನ್ನ ಅಂಗಡಿ ಮುಂದೆ ಇಟ್ಕೋ. ಎಲ್ಲರೂ ನನ್ನ ನೋಡಕ್ ಬರ್ತಾರೆ, ಹಂಗೆ ನಿನ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಧನ್ಯವಾದಗಳು ಗುರುಜಿ. ಇದ್ದು ತುಂಬಾ ತುಂಬಾ ಥ್ಯಾಂಕ್ಸ್ ಗುರುಜಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗುರುಗಳೇ, ಎಲ್ಲರೂ ಮುಗಿಯಿತು. ನಾನು ನಿಮ್ಮ ಜೊತೆ ಶಿಷ್ಯನಾಗಿ 6 ವರ್ಷದಿಂದ ಇದ್ದೇನೆ. ಭಕ್ತಾದಿ ಎಲ್ಲರಿಗೂ ನಿಮ್ಮ ತಮ್ಮ ಅಮ್ಮಪ್ಪಣ್ಣೆ ಪೂರ್ತಿ ಮಾಡಿದ್ದೀರಾ. ನನಗೆ ಏನಾದರೂ ಸ್ವಲ್ಪ ಕರುಣೆ ತೋರಿಸಿ ಅಂತ ಹೋಗ್ಲಿ. ಸ್ವಲ್ಪ ಶಿಷ್ಯ ಗುರುವೇ, ಕ್ಷಮಿಸಿ ಗುರುವೆ, ಮತ್ತೊಂದು ಹೊಗಳಿ ಗುರುವೆ. ಓಕೆ, ಕೇಳಿಸ್ಕೊ. ಹೇಳಿ ಗುರುವೆ. ನೀನು ನನಗೋಸ್ಕರ ಎಷ್ಟೊಂದು ವರ್ಷದ ಕೆಲಸ ಮಾಡಿದ್ಯಾ. ನನ್ನ ಪ್ರಥಮ ಶಿಷ್ಯ ಆಗಿರೋದ್ರಿಂದ ನಾನು ನಿಂಗೆ ಒಂದು ಪ್ರಮೋಷನ್ ಕೊಡ್ತಾ ಇದ್ದೀನಿ. ಏನಂದ್ರೆ ಒಂದು ಬ್ರಾಂಚ್ ಆಶ್ರಮನ ಓಪನ್ ಮಾಡ್ತಾ ಇದ್ದೀನಿ ಬಿಡದಿಯಲ್ಲಿ. ಅಲ್ಲಿ ವೇಕೆನ್ಸಿ ತುಂಬಾ ಖಾಲಿ ಇದೆ, ವೇಕೆನ್ಸಿ. ಹೋಗ್ಬಿಟ್ಟು ನೀನು ಗುರುವಾಗಿ ಇರು. ಓಕೆ, ಧನ್ಯವಾದ ಗುರುವೆ. ಯಾರ್ಯಾರು ದೊಡ್ಡ ದೊಡ್ಡ ಭಕ್ತರು ಬಂದ್ರೆ ಅವ್ರ ಕಾಣಿಕೆ ನಂಬಿಕೊಳ್ಳು. ಆಯ್ತು ಗುರುವೆ. ಓಕೆ, ಪ್ರಿಯ ಭಕ್ತಾದಿಗಳೇ, ನಿಮ್ಗೇನಾದ್ರು ಸಮಸ್ಯೆ ಇದ್ರೆ ನಾನು ನೋಡ್ಬೇಕು ಅಂದ್ರೆ ನಾನು ವೆಬ್ಸೈಟ್ ಕೊಡ್ತೀನಿ, ತಗೊಳ್ಳಿ. www.jampachestswami.com. ಓಕೆ, ಎಲ್ಲರೂ ಸೇರಿ ಈಗ ನಮ್ಮ ಆಶ್ರಮದ ಸ್ಲೋಗನ್ ಮಾಡೋಣ. ಎದ್ದೇಳಿ.